ವಿಜಯನಗರದ ವಿಜಯದೇವ 1510 ಸುಮಾರಿಗೆ ವಿಜಯನಗರದ ಸಿಂಹಾಸನವನ್ನು ಏರಿದ ಶ್ರೀ ಕೃಷ್ಣದೇವರಾಯನು ಇತಿಹಾಸದಲ್ಲೇ ಒಬ್ಬ ಶ್ರೇಷ್ಠ ಮತ್ತು ಪ್ರಸಿದ್ಧ ರಾಜನಾಗಿದ್ದಾರೆ. ಅವರು ತುಳುವ ವಂಶದ ಭಾಗವಾಗಿದ್ದು ಸಾಮ್ರಾಜ್ಯವನ್ನು ರಾಜಕೀಯವಾಗಿ ಮತ್ತು ಸಾಂಸ್ಕೃತಿಕವಾಗಿ ಅತ್ಯುನ್ನತ ಮಟ್ಟಕ್ಕೆ ತಲುಪಿಸಿದರು. ಒಂದು ಬಾರಿ ಶ್ರೀರಂಗಪಟ್ಟಣದ ಬಳಿ ಶತ್ರು ಸೈನ್ಯ ದಾಳಿ ಮಾಡಿದಾಗ ರಾಜನು ಸ್ವತಃ ಧೈರ್ಯದಿಂದ ಯುದ್ಧಭೂಮಿಗೆ ಇಳಿದ. ತಮ್ಮ ಸಾಮರ್ಥ್ಯ ಮತ್ತು ಯುದ್ಧ ನೀತಿಯಿಂದ ಶತ್ರುಗಳನ್ನು ಸೋಲಿಸಿದರು. ಆ ಯುದ್ಧದಿಂದ ಮಾತ್ರವಲ್ಲ, ಅವರು ಕವನಗಳನ್ನು ರಚಿಸಿದ ಅಮುಕ್ತಮಾಲ್ಯದ ಎಂಬ ಸಾಂಸ್ಕೃತಿಕ ಕಾವ್ಯವನ್ನು ತೆಲುಗಿನಲ್ಲಿ ಬರೆದವರು. ಅವರ ಕಾಲದಲ್ಲಿ ಅಷ್ಟದಿಗ್ಗಜರು ಎಂಬ 8 ಮಹಾಕವಿಗಳು ಕೋರ್ಟ್ನಲ್ಲಿ ಇದ್ದರು. ಈ ಕವಿಗಳಲ್ಲೇ ಒಬ್ಬನು ಹೆಸರಾಂತ ತೇನಾಳಿ ರಾಮಕೃಷ್ಣ. ಅವರ ಆಡಳಿತದಲ್ಲಿ ರೈತರಿಗೆ ನೀರಾವರಿ ಯೋಜನೆಗಳು, ದಾಸಹಬ್ಬ, ಉತ್ಸವಗಳು ಬೆಳವಣಿಗೆಯಾದವು. ಜನತೆಗೆ ನ್ಯಾಯ ಮತ್ತು ಸುರಕ್ಷತೆ ದೊರಕಿತು. ಅವರು ಕೇವಲ ಯೋಧನಷ್ಟೇ ಅಲ್ಲ, ಜ್ಞಾನಿ, ಕವಿಯೂ ಆಗಿದ್ದರು. ಶ್ರೀ ಕೃಷ್ಣದೇವರಾಯನ ಕಾಲಪಾಲನೆಯನ್ನು ಸುವರ್ಣಯುಗ ಎಂದೇ ಗುರುತಿಸಲಾಗುತ್ತದೆ. ಅದು ವಿಜಯನಗರದ ಶ್ರೇಷ್ಠತೆ. ಈ ಕಥೆಯ ಮೂಲಕ ಶ್ರೀ ಕೃಷ್ಣದೇವರಾಯನ ಧೈರ್ಯ, ಜ್ಞಾನ ಮತ್ತು ಶ್ರೇಷ್ಠ ಆಡಳಿತ ಸ್ಪಷ್ಟವಾಗುತ್ತದೆ.